ಇವತ್ತು ಹಾಲಿ ಮಾಜಿ ಸಿಎಂಗಳಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಸಿಬಿಐ ಕುಣಿಕೆಯಿಂದ ಸಿದ್ದರಾಮಯ್ಯ ಪಾರು ಆಗಿದ್ದಾರೆ. ಪೋಕ್ಸೋ ಉರುಳಿನಿಂದ ಮಾಜಿ ಸಿಎಂ ಯಡಿಯೂರಪ್ಪ ಜಸ್ಟ್ ಮಿಸ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವುದಾಗಿ ಸ್ನೇಹಮಯಿ ಕೃಷ್ಣ ಗುಡುಗಿದ್ದಾರೆ. ಹಾಲಿ ಮಾಜಿ ಸಿಎಂಗೆ ಹೈಕೋರ್ಟ್ ರಿಲೀಫ್. ಸಿದ್ದರಾಮಯ್ಯ ಯಡಿಯೂರಪ್ಪಗೆ ಶುಕ್ರದೆಸೆ. ಮುಡಾ ಹಗರಣದಲ್ಲಿ ಸಿಲುಕಿ ವಿಲವಿಲ ಅಂತಿದ್ದ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ರಿಲೀಫ್ ನೀಡಿದೆ. ಸಿಬಿಐ ತನಿಖೆಗೆ ಕೋರಿ ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ನೇತೃತ್ವದ ಪೀಠ ವಜಾಗೊಳಿಸಿದೆ. ಧಾರವಾಡ ಹೈಕೋರ್ಟ್ ತೀರ್ಪು ನೀಡುತ್ತಿದ್ದಂತೆ ಸಿಎಂ ಮುಖದಲ್ಲಿ ಮಂದಹಾಸ ಮೂಡಿದೆ. ಅತ್ತ ಸಿಎಂಗೆ ಧಾರವಾಡ ಹೈಕೋರ್ಟ್ ರಿಲೀಫ್ ನೀಡುತ್ತಿದ್ದಂತೆ ಇತ್ತ ದೂರುದಾರ ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಾಗಿ ಹೇಳಿದ್ದಾರೆ. ನಮ್ಮ ಅರ್ಜಿ ವಜಾ ಆಗಿದೆ ಅಂತ ತಿಳಿದು ಬಂದಿದೆ. ಸೊ ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಆದರೆ ಇದರಿಂದ ವಿಚಲಿತನಾಗುವಂಥ ಅಥವಾ ಹೋರಾಟದ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ. ಸೊ ನಮ್ಮ ಹೋರಾಟವನ್ನು ನಾವು ಮುಂದುವರ್ತೀವಿ. ಏನು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ, ಆ ತೀರ್ಪಿನಲ್ಲಿ ಯಾವ ಅಂಶಗಳನ್ನು ಪರಿಗಣಿಸಿ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅನ್ನೋದನ್ನು ಪರಿಗಣಿಸಿ ಆ ಅಂಶಗಳಿಗೆ ನಾವು ಏನು ಉತ್ತರವನ್ನು ಕೊಡ್ಬೋದು ಮತ್ತು ಅದಕ್ಕೆ ಪೂರಕವಾಗಿ ಏನು ದಾಖಲೆಯನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಕೂಡಲೇ ಈ ಪ್ರಕರಣವನ್ನು ಸಿಬಿಐ ಕೊಡಿ ಅಂತೇಳಿ ಮತ್ತು ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀವಿ. ಹಾಲಿ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ಗುಡ್ ನ್ಯೂಸ್ ಕೊಟ್ಟಿದ್ರೆ ಬಿಎಸ್ ಯಡಿಯೂರಪ್ಪಗೂ ರಿಲೀಫ್ ನೀಡಿದೆ. ಪೋಕ್ಸೋ ಕೇಸಲ್ಲಿ ಬಿಎಸ್ವೈ ಸದ್ಯಕ್ಕೆ ನಿರಾಳರಾಗಿದ್ದಾರೆ. ಬಂಧನದಿಂದ ಬಚಾವಾಗಿದ್ದಾರೆ. ಡಾಲರ್ಸ್ ಕಾಲೋನಿಯ ಬಿಎಸ್ವೈ ನಿವಾಸಕ್ಕೆ ಮಕ್ಕಳಾದ ವಿಜಯೇಂದ್ರ, ರಾಘವೇಂದ್ರ ಭೇಟಿ ನೀಡಿದ್ರು. ಕೆಲ ಕಾಲ ಚರ್ಚಿಸಿದ್ರು. ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪರ ಮತ್ತು ವಿರೋಧ ಭಾಳ ದಿನಗಳ ಕಾಲ ವಾದಗಳು ನಡೆದಿದೆ ಹೈಕೋರ್ಟ್ನಲ್ಲಿ. ಸೊ ಇದರ ಆಧಾರದ ಮೇಲೆ ನಮ್ಮ ಅರ್ಜಿಯನ್ನು ಕೂಡ ಪುರಸ್ಕರಿಸಿ ಇವತ್ತು ಲೋಯರ್ ಕೋರ್ಟ್ ಏನು ಸಮನ್ಸ್ ಇಶ್ಯೂ ಮಾಡಿದ್ರು ಅದನ್ನು ಸೆಟಸೈಡ್ ಮಾಡಿ ಪರಿಶೀಲನೆ ಮಾಡಿ ಅನ್ನುವ ಅರ್ಥದಲ್ಲಿ ಇವತ್ತು ಒಂದು ನಿರ್ದೇಶನವನ್ನು ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿದೆ. ಹಾಲಿ ಹಾಗೂ ಮಾಜಿ ಸಿಎಂಗಳಿಗೆ ಹೈಕೋರ್ಟ್ ರಿಲೀಫ್ ನೀಡಿರೋದು ಅಭಿಮಾನಿಗಳಿಗೆ ಖುಷಿ ಕೊಟ್ಟಿರೋದಂತೂ ನಿಜ. ಸಿಎಂ ಸಿದ್ದರಾಮಯ್ಯಗೆ ಈ ತೀರ್ಪು ಮತ್ತಷ್ಟು ಬಲ ತಂದಿದೆ. ಹೈಕಮಾಂಡ್ ಮುಂದೆ ಸಿದ್ದು ಮತ್ತಷ್ಟು ಸ್ಟ್ರಾಂಗ್ ಅನ್ನೋ ಸಂದೇಶ ರವಾನೆ ಆಗಿದೆ. ನ್ಯೂಸ್ ಇವತ್ತು ಹಾಲಿ ಮಾಜಿ ಸಿಎಂಗಳಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಸಿಬಿಐ ಕುಣಿಕೆಯಿಂದ ಸಿದ್ದರಾಮಯ್ಯ ಪಾರು ಆಗಿದ್ದಾರೆ. ಪೋಕ್ಸೋ ಉರುಳಿನಿಂದ ಮಾಜಿ ಸಿಎಂ ಯಡಿಯೂರಪ್ಪ ಜಸ್ಟ್ ಮಿಸ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವುದಾಗಿ ಸ್ನೇಹಮಯಿ ಕೃಷ್ಣ ಗುಡುಗಿದ್ದಾರೆ. ಹಾಲಿ ಮಾಜಿ ಸಿಎಂಗೆ ಹೈಕೋರ್ಟ್ ರಿಲೀಫ್. ಸಿದ್ದರಾಮಯ್ಯ ಯಡಿಯೂರಪ್ಪಗೆ ಶುಕ್ರದೆಸೆ. ಮುಡಾ ಹಗರಣದಲ್ಲಿ ಸಿಲುಕಿ ವಿಲವಿಲ ಅಂತಿದ್ದ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ರಿಲೀಫ್ ನೀಡಿದೆ. ಸಿಬಿಐ ತನಿಖೆಗೆ ಕೋರಿ ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ನೇತೃತ್ವದ ಪೀಠ ವಜಾಗೊಳಿಸಿದೆ. ಧಾರವಾಡ ಹೈಕೋರ್ಟ್ ತೀರ್ಪು ನೀಡುತ್ತಿದ್ದಂತೆ ಸಿಎಂ ಮುಖದಲ್ಲಿ ಮಂದಹಾಸ ಮೂಡಿದೆ. ಅತ್ತ ಸಿಎಂಗೆ ಧಾರವಾಡ ಹೈಕೋರ್ಟ್ ರಿಲೀಫ್ ನೀಡುತ್ತಿದ್ದಂತೆ ಇತ್ತ ದೂರುದಾರ ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಾಗಿ ಹೇಳಿದ್ದಾರೆ. ನಮ್ಮ ಅರ್ಜಿ ವಜಾ ಆಗಿದೆ ಅಂತ ತಿಳಿದು ಬಂದಿದೆ. ಸೊ ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಆದರೆ ಇದರಿಂದ ವಿಚಲಿತನಾಗುವಂಥ ಅಥವಾ ಹೋರಾಟದ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ. ಸೊ ನಮ್ಮ ಹೋರಾಟವನ್ನು ನಾವು ಮುಂದುವರ್ತೀವಿ. ಏನು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ, ಆ ತೀರ್ಪಿನಲ್ಲಿ ಯಾವ ಅಂಶಗಳನ್ನು ಪರಿಗಣಿಸಿ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅನ್ನೋದನ್ನು ಪರಿಗಣಿಸಿ ಆ ಅಂಶಗಳಿಗೆ ನಾವು ಏನು ಉತ್ತರವನ್ನು ಕೊಡ್ಬೋದು ಮತ್ತು ಅದಕ್ಕೆ ಪೂರಕವಾಗಿ ಏನು ದಾಖಲೆಯನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಕೂಡಲೇ ಈ ಪ್ರಕರಣವನ್ನು ಸಿಬಿಐ ಕೊಡಿ ಅಂತೇಳಿ ಮತ್ತು ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀವಿ. ಹಾಲಿ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ಗುಡ್ ನ್ಯೂಸ್ ಕೊಟ್ಟಿದ್ರೆ ಬಿಎಸ್ ಯಡಿಯೂರಪ್ಪಗೂ ರಿಲೀಫ್ ನೀಡಿದೆ. ಪೋಕ್ಸೋ ಕೇಸಲ್ಲಿ ಬಿಎಸ್ವೈ ಸದ್ಯಕ್ಕೆ ನಿರಾಳರಾಗಿದ್ದಾರೆ. ಬಂಧನದಿಂದ ಬಚಾವಾಗಿದ್ದಾರೆ. ಡಾಲರ್ಸ್ ಕಾಲೋನಿಯ ಬಿಎಸ್ವೈ ನಿವಾಸಕ್ಕೆ ಮಕ್ಕಳಾದ ವಿಜಯೇಂದ್ರ, ರಾಘವೇಂದ್ರ ಭೇಟಿ ನೀಡಿದ್ರು. ಕೆಲ ಕಾಲ ಚರ್ಚಿಸಿದ್ರು.
ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪರ ಮತ್ತು ವಿರೋಧ ಭಾಳ ದಿನಗಳ ಕಾಲ ವಾದಗಳು ನಡೆದಿದೆ ಹೈಕೋರ್ಟ್ನಲ್ಲಿ. ಸೊ ಇದರ ಆಧಾರದ ಮೇಲೆ ನಮ್ಮ ಅರ್ಜಿಯನ್ನು ಕೂಡ ಪುರಸ್ಕರಿಸಿ ಇವತ್ತು ಲೋಯರ್ ಕೋರ್ಟ್ ಏನು ಸಮನ್ಸ್ ಇಶ್ಯೂ ಮಾಡಿದ್ರು ಅದನ್ನು ಸೆಟಿಸೈಡ್ ಮಾಡಿ ಪರಿಶೀಲನೆ ಮಾಡಿ ಅನ್ನುವ ಅರ್ಥದಲ್ಲಿ ಇವತ್ತು ಒಂದು ನಿರ್ದೇಶನವನ್ನು ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿದೆ. ಹಾಲಿ ಹಾಗೂ ಮಾಜಿ ಸಿಎಂಗಳಿಗೆ ಹೈಕೋರ್ಟ್ ರಿಲೀಫ್ ನೀಡಿರೋದು ಅಭಿಮಾನಿಗಳಿಗೆ ಖುಷಿ ಕೊಟ್ಟಿರೋದಂತೂ ನಿಜ. ಸಿಎಂ ಸಿದ್ದರಾಮಯ್ಯಗೆ ಈ ತೀರ್ಪು ಮತ್ತಷ್ಟು ಬಲ ತಂದಿದೆ. ಹೈಕಮಾಂಡ್ ಮುಂದೆ ಸಿದ್ದು ಮತ್ತಷ್ಟು ಸ್ಟ್ರಾಂಗ್ ಅನ್ನೋ ಸಂದೇಶ ರವಾನೆ ಆಗಿದೆ. ನ್ಯೂಸ್ ಇವತ್ತು ಹಾಲಿ ಮಾಜಿ ಸಿಎಂಗಳಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಸಿಬಿಐ ಕುಣಿಕೆಯಿಂದ ಸಿದ್ದರಾಮಯ್ಯ ಪಾರು ಆಗಿದ್ದಾರೆ. ಪೋಕ್ಸೋ ಉರುಳಿನಿಂದ ಮಾಜಿ ಸಿಎಂ ಯಡಿಯೂರಪ್ಪ ಜಸ್ಟ್ ಮಿಸ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವುದಾಗಿ ಸ್ನೇಹಮಯಿ ಕೃಷ್ಣ ಗುಡುಗಿದ್ದಾರೆ. ಹಾಲಿ ಮಾಜಿ ಸಿಎಂಗೆ ಹೈಕೋರ್ಟ್ ರಿಲೀಫ್. ಸಿದ್ದರಾಮಯ್ಯ ಯಡಿಯೂರಪ್ಪಗೆ ಶುಕ್ರದೆಸೆ. ಮುಡಾ ಹಗರಣದಲ್ಲಿ ಸಿಲುಕಿ ವಿಲವಿಲ ಅಂತಿದ್ದ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ರಿಲೀಫ್ ನೀಡಿದೆ. ಸಿಬಿಐ ತನಿಖೆಗೆ ಕೋರಿ ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ನೇತೃತ್ವದ ಪೀಠ ವಜಾಗೊಳಿಸಿದೆ. ಧಾರವಾಡ ಹೈಕೋರ್ಟ್ ತೀರ್ಪು ನೀಡುತ್ತಿದ್ದಂತೆ ಸಿಎಂ ಮುಖದಲ್ಲಿ ಮಂದಹಾಸ ಮೂಡಿದೆ. ಅತ್ತ ಸಿಎಂಗೆ ಧಾರವಾಡ ಹೈಕೋರ್ಟ್ ರಿಲೀಫ್ ನೀಡುತ್ತಿದ್ದಂತೆ ಇತ್ತ ದೂರುದಾರ ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಾಗಿ ಹೇಳಿದ್ದಾರೆ. ನಮ್ಮ ಅರ್ಜಿ ವಜಾ ಆಗಿದೆ ಅಂತ ತಿಳಿದು ಬಂದಿದೆ. ಸೊ ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಆದರೆ ಇದರಿಂದ ವಿಚಲಿತನಾಗುವಂಥ ಅಥವಾ ಹೋರಾಟದ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ. ಸೊ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಏನು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ, ಆ ತೀರ್ಪಿನಲ್ಲಿ ಯಾವ ಅಂಶಗಳನ್ನು ಪರಿಗಣಿಸಿ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅನ್ನೋದನ್ನು ಪರಿಗಣಿಸಿ ಆ ಅಂಶಗಳಿಗೆ ನಾವು ಏನು ಉತ್ತರವನ್ನು ಕೊಡ್ಬೋದು ಮತ್ತು ಅದಕ್ಕೆ ಪೂರಕವಾಗಿ ಏನು ದಾಖಲೆಯನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಕೂಡಲೇ ಈ ಪ್ರಕರಣವನ್ನು CBI ಕೊಡಿ ಅಂತೇಳಿ ಮತ್ತು ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀವಿ. ಹಾಲಿ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ಗುಡ್ ನ್ಯೂಸ್ ಕೊಟ್ಟಿದ್ರೆ BS ಯಡಿಯೂರಪ್ಪಗೂ ರಿಲೀಫ್ ನೀಡಿದೆ. ಪೋಕ್ಸೋ ಕೇಸಲ್ಲಿ BSY ಸದ್ಯಕ್ಕೆ ನಿರಾಳರಾಗಿದ್ದಾರೆ. ಬಂಧನದಿಂದ ಬಚಾವಾಗಿದ್ದಾರೆ. ಡಾಲರ್ಸ್ ಕಾಲೋನಿಯ BSY ನಿವಾಸಕ್ಕೆ ಮಕ್ಕಳಾದ ವಿಜಯೇಂದ್ರ, ರಾಘವೇಂದ್ರ ಭೇಟಿ ನೀಡಿದ್ರು. ಕೆಲ ಕಾಲ ಚರ್ಚಿಸಿದ್ರು. ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪರ ಮತ್ತು ವಿರೋಧ ಭಾಳ ದಿನಗಳ ಕಾಲ ವಾದಗಳು ನಡೆದಿದೆ ಹೈಕೋರ್ಟ್ನಲ್ಲಿ. ಸೊ ಇದರ ಆಧಾರದ ಮೇಲೆ ನಮ್ಮ ಅರ್ಜಿಯನ್ನು ಕೂಡ ಪುರಸ್ಕರಿಸಿ ಇವತ್ತು ಲೋಯರ್ ಕೋರ್ಟ್ ಏನು ಸಮನ್ಸ್ ಇಶ್ಯೂ ಮಾಡಿದ್ರು ಅದನ್ನು ಸೆಟಿಸೈಡ್ ಮಾಡಿ ಪರಿಶೀಲನೆ ಮಾಡಿ ಅನ್ನುವ ಅರ್ಥದಲ್ಲಿ ಇವತ್ತು ಒಂದು ನಿರ್ದೇಶನವನ್ನು ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿದೆ. ಹಾಲಿ ಹಾಗೂ ಮಾಜಿ ಸಿಎಂಗಳಿಗೆ ಹೈಕೋರ್ಟ್ ರಿಲೀಫ್ ನೀಡಿರೋದು ಅಭಿಮಾನಿಗಳಿಗೆ ಖುಷಿ ಕೊಟ್ಟಿರೋದಂತೂ ನಿಜ. ಸಿಎಂ ಸಿದ್ದರಾಮಯ್ಯಗೆ ಈ ತೀರ್ಪು ಮತ್ತಷ್ಟು ಬಲ ತಂದಿದೆ. ಹೈಕಮಾಂಡ್ ಮುಂದೆ ಸಿದ್ದು ಮತ್ತಷ್ಟು ಸ್ಟ್ರಾಂಗ್ ಅನ್ನೋ ಸಂದೇಶ ರವಾನೆ ಆಗಿದೆ.